ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಗ್ ಬಾಸ್ ನಲ್ಲಿ ಎಲ್ಲರೂ ಆಡೋದು ಗೆಲ್ಲೋದಕ್ಕೋಸ್ಕರ ಅನ್ನೋದೇನೋ ನಿಜ. ಆದ್ರೆ ಸ್ನೇಹವನ್ನ ಮರೆತು ಸ್ವಾರ್ಥಿಯಾಗೋದು ಮನುಷ್ಯತ್ವದ ಲಕ್ಷಣವಲ್ಲ. ಗಿಲ್ಲಿಯ ಹೆಸರು ಹಾಗೂ ನೆರಳಿನಲ್ಲಿಯೇ ಇಲ್ಲಿಯ ತನಕ ಬಂದ ಕಾವ್ಯ ತನಗೆ ಬೇಕಾದಾಗ ಗಿಲ್ಲಿಯನ್ನ ಬಳಸ್ಕೊಂಡು ಬೇಡವಾದಾಗ ದೂರ ಇಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇದೀಗ ಕಾವ್ಯ ತನ್ನ ಸ್ವಾರ್ಥದ ಪರಮಾವಧಿಯನ್ನ ತೋರಿಸಿದ್ದಾರೆ. ಇದರಿಂದ ಗಿಲ್ಲಿ ಅಭಿಮಾನಿಗಳು ಕಾವ್ಯಳನ್ನ ಹೇಟ್ ಮಾಡೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಕೊನೆ ಹಂತದಲ್ಲಿ ಅಸಲಿಗೆ ಆಗಿದ್ದೇನು? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ, ನಾನು ಭುವನ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ, ನಾನು ಭುವನ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಈಗ ಸ್ನೇಹ ಮತ್ತು ಸ್ವಾರ್ಥದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆರಂಭದಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಶೈವ ಅವರನ್ನು ಫ್ರೀ ಪ್ರಾಡಕ್ಟ್ ಎಂದು ಕರೆದ ಮಾತು ಈಗ ಅಕ್ಷರಶಃ ನಿಜವಾಗ್ತಾ ಇರುವಂತೆ ಕಾಣ್ತಿದೆ. ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಸಂಬಂಧ ಈಗ ಕೇವಲ ಆಟದ ತಂತ್ರಗಾರಿಕೆಯಾಗಿ ಬದಲಾಗಿದ್ದು, ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ಅಭಿಮಾನಿಗಳು ಕಾವ್ಯ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಟಾಸ್ಕ್ಗಳ ಸಮಯದಲ್ಲಿ ಕಾವ್ಯ ನಡೆದುಕೊಳ್ತಿರುವಂತಹ ರೀತಿ ಅವರ ಸ್ವಾರ್ಥವನ್ನ ಎತ್ತಿ ತೋರಿಸ್ತಿದೆ. ಇತ್ತೀಚಿನ ಟವರ್ ಟಾಸ್ಕ್ ನಲ್ಲಿ ಗಿಲ್ಲಿ ಅವರಿಗೆ ಅನಾರೋಗ್ಯವಿದ್ರೂ ಕೂಡ ಲೆಕ್ಕಿಸದೆ ಕಾವ್ಯ ತನ್ನ ಗೆಲುವಿಗಾಗಿ ಅವರ ಸಹಾಯವನ್ನ ಪಡೆದ್ರು. ಗಿಲ್ಲಿ ಕೂಡ ನೋವನ್ನ ಮರೆತು ಕಾವ್ಯ ಗೆಲ್ಲೋದಕ್ಕೆ ಬೆಂಬಲವಾಗಿ ನಿಂತರು. ಆದ್ರೆ ಆಟ ಮುಗಿದ ನಂತರ ಕಾವ್ಯ ಅವರ ವರ್ತನೆಯಲ್ಲಿ ಸೌಜನ್ಯ ಮಾಯವಾಗಿತ್ತು. ಆಟದ ವೇಗ ಸಾಲುತ್ತಿಲ್ಲ ಅಂತ ಕಿರ್ಚಾಡ್ತಾ ಗಿಲ್ಲಿಯನ್ನ ನಡೆಸಿಕೊಂಡ ರೀತಿ, ಅವರು ಕೇವಲ ತನ್ನ ಅಗತ್ಯಕ್ಕಾಗಿ ಮಾತ್ರ ಗಿಲ್ಲಿಯನ್ನ ಬಳಸಿಕೊಳ್ತಿದ್ದಾರೆ ಎಂಬ ವಿಶ್ಲೇಷಣೆಗೆ ಸ್ಪುಷ್ಟಿ ನೀಡುವಂತಿದೆ. ಅದರಲ್ಲೂ ಕೂಡ ತಾನು ಗೆಲ್ಲಬೇಕು ಅನ್ನೋ ಹಠ ಹಾಗೂ ಸ್ವಾರ್ಥದಿಂದ, ಕೋಪದಿಂದ ಹಲ್ಲು ಕಡಿಯುತ್ತಾ ಗಿಲ್ಲಿಯನ್ನ ಗದರಿಸುವ ವರ್ತನೆ ತೋರಿದ್ದು, ಕಾವ್ಯ ಬಗ್ಗೆ ಇದ್ದಂಥ ಅಲ್ಪ ಸ್ವಲ್ಪ ಅಭಿಮಾನವೂ ಕೂಡ ಹೊರಟು ಹೋದಂತಾಗಿದೆ. ಇನ್ನು ಧನುಷ್ ಗೌಡ ಅವರ ಬಳಿ ಗಿಲ್ಲಿಯ ಬಗ್ಗೆ ಕಾವ್ಯ ನಡೆಸ್ತಾ ಇರುವಂತಹ ಚರ್ಚೆಗಳು ಮತ್ತೊಂದು ತಿರುವು ಪಡೆದುಕೊಂಡಿವೆ. ಗಿಲ್ಲಿಯ ಪ್ರೀತಿಯ ಮಾತುಗಳು ಮತ್ತು ವರ್ತನೆಗಳ ಬಗ್ಗೆ ಧನುಷ್ ಕಿಡಿಕಾರುತ್ತಿದ್ದಾರೆ. ಕಾವ್ಯ ಕೂಡ ಅದಕ್ಕೆ ದನಿಗೂಡಿಸ್ತಾ ಇದ್ದಾರೆ. ಇದುವರೆಗೂ ತನ್ನ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಂತ ಗಿಲ್ಲಿಯನ್ನ ಈಗ ತನ್ನ ಹಾದಿಗೆ ಅಡ್ಡಿಯಾಗಿರುತ್ತಾರೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಕಾವ್ಯ ಅವರ ಈ ನಡೆಯನ್ನ ಬಳಸಿ ಬಿಸಾಡುವ ತಂತ್ರ ಎಂದು ವೀಕ್ಷಕರು ಟೀಕೆಯನ್ನ ಮಾಡ್ತಿದ್ದಾರೆ. ಒಟ್ನಲ್ಲಿ ಟಾಪ್ 6 ತಲುಪುವಂತಹ ಧಾವಂತದಲ್ಲಿ ಕಾವ್ಯ ತನ್ನನ್ನ ನಂಬಿದವರನ್ನೇ ದಾಳವಾಗಿ ಬಳಸ್ಕೊಳ್ತಾ ಇರೋದು ಮನೆಯ ಒಳಗೆ ಮತ್ತು ಹೊರಗೆ ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಇದೇ ಸಂಚಿಕೆಯಲ್ಲಿ ರಕ್ಷಿತಾ ಕೂಡ ತಮಾಷೆಯಾಗಿ ಗಿಲ್ಲಿಗೆ ಬುದ್ಧಿ ಹೇಳಿದ್ದು ಗಿಲ್ಲಿಯು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.